ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶಿವರಾಮ ಅವಧೂತರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ನಾರೀಸ್ತನಭರನಾಭೀದೇಶಂ ದೃಷ್ಟ್ವಾ ಮಾಘಾಮೋಹಾವೇಶಂ ಏತನ್ಮಾಂಸವಸಾಧಿವಿಕಾರಂ ಮನಸಿ ವಿಚಿಂತ್ಯ ವಾರಂ ವಾರಂ. ಈ ಶ್ಲೋಕದೊಳಗೆ ಮುಮುಕ್ಷವಾಗಿರತಕ್ಕಂಥವನು ಮುಕ್ತಿಯನ್ನು ಹೊಂದಬೇಕು ಅನ್ನುವಂಥ ಇಚ್ಛೆಯುಳ್ಳಂಥ ಯಾವ ಸಾಧಕನು ಅಂಥ ಶ್ರೇಷ್ಠವಾಗಿರತಕ್ಕಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಈ ಕಾಂಚನ ಮತ್ತು ಕಾಮಿನಿಯ ಬಯಕೆ ಅನ್ನುವಂಥದ್ದನ್ನು ತ್ಯಾಗ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ನಿನ್ನೆ ದಿವಸ ಧನದ ಮೇಲಿರ್ತಕ್ಕಂಥ ಲೋಭವನ್ನು ಬಿಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತಿನ ಯಾವ ಶ್ಲೋಕದೊಳಗೆ ಸ್ತ್ರೀಯಳ ಒಂದು ಸೌಂದರ್ಯಕ್ಕೆ ಮೋಹಿತನಾಗಿ ಜೀವ ಭ್ರಮಿಷ್ಠನಾಗಬಾರದು. ಆ ಸೌಂದರ್ಯವನ್ನು ಕಂಡು ಮೋಹಿತನಾದ ಅಂತಂದರೆ ನಮಗೆ ಆತ್ಮಸ್ವರೂಪದ ಜ್ಞಾನ ಅನ್ನುವಂಥದ್ದು ಆಗೋದಿಲ್ಲ. ಏಕೆಂದರೆ ಪ್ರಕೃತಿ ಎನ್ನುವಂಥದ್ದು ಪುರುಷನ ಶರೀರವನ್ನು ಹಾಗೂ ಸ್ತ್ರೀಯ ಶರೀರವನ್ನು ಒಂದಕ್ಕೊಂದು ಆಕರ್ಷಣ ಆಗುವ ಹಾಗೆ ಅದು ನಿರ್ಮಾಣ ಮಾಡ್ಯದ. ಇಲ್ಲಿ ಮನುಷ್ಯ ಪುರುಷನಾಗಿರ್ತಕ್ಕಂಥವನು ಸ್ತ್ರೀಯ ಒಂದು ಶರೀರವನ್ನು ಆ ಸೌಂದರ್ಯವನ್ನು ನೋಡಿ ಆಕರ್ಷಿತನಾಗ್ತಾನೆ, ಅವಳ ಸೌಂದರ್ಯಕ್ಕೆ ಮೋಹಿತನಾಗ್ತಾನೆ, ಅವಳನ್ನು ಬಯಸ್ತಾ ಇದ್ದಾನೆ. ಹಾಗೆ ಸ್ತ್ರೀಯೂ ಕೂಡ ಪುರುಷನ ಶರೀರವನ್ನು ಕಂಡು ಅವಳು ಕೂಡ ಮೋಹಿತಳಾಗ್ತಾ ಇದ್ದಾಳೆ. ಅಂದರೆ ಆ ಸ್ತ್ರೀಗೆ ಪುರುಷನ ಶರೀರ ಅಷ್ಟೇ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಅದು. ಅದಕ್ಕೆ ಅಕ್ಕಮಾದಿ ಒಂದು ವಚನದೊಳಗೆ ಹೇಳ್ತಾಳೆ, ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು ಅಂತ ಹೇಳ್ತಾಳೆ. ಅಂದರೆ ಪುರುಷನ ಮುಂದೆ ಇಲ್ಲಿ ಮಾಯೆ ಯಾವುದು ಅಂತಂದರೆ ಸ್ತ್ರೀ ಎನ್ನುವಂಥ ಒಂದು ಅಭಿಮಾನವಾಗಿ ನಮಗೆ ಕಾಡ್ತದೆ ಅಂತ. ಹಾಗೆ ಸ್ತ್ರೀಯ ಮುಂದೆ ಪುರುಷನನ್ನುವಂಥದ್ದು, ಇಲ್ಲಿ ಸ್ತ್ರೀಯ ಮಾಯೆ ಯಾವುದಪ್ಪ ಅಂದರೆ ಪುರುಷನಂಥ ಅಭಿಮಾನವಾಗಿ ಕಾಡ್ತದೆ. ಆದ್ದರಿಂದ ಇಲ್ಲಿ ಬರೇ ಸ್ತ್ರೀ ಮಾತ್ರ ಇಲ್ಲಿ ನಾವು ತ್ಯಾಗ ಮಾಡ್ತಕ್ಕಂಥದ್ದಲ್ಲ, ಸ್ತ್ರೀಗೆ ಆ ಪುರುಷನ ಒಂದು ತ್ಯಾಗವೂ ಕೂಡ ಇಲ್ಲಿ ವರ್ಣನ ಮಾಡಲ್ಪಟ್ಟದ ಅಂತ ಅಭಿಪ್ರಾಯ. ಒಟ್ಟು ನಾವು ಆತ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದರೆ
ಆ ಶರೀರದ ಮೇಲೆ ನಾವು ಮೋಹಿತರಾಗಬಾರದು ಅಂತ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಹೇ ಜೀವನೇ, ಹೇ ಮುಮುಕ್ಷುವಾಗಿರ್ತಕ್ಕಂಥ ಪುರುಷನೇ, ನಾರಿ ಸ್ತನಭರ ನಾಭೀದೇಶಂ ಅಂದರೆ ಸ್ತ್ರೀಯರ ಯಾವ ಒಂದು ಪೃಷ್ಠಪೃಷ್ಠವಾಗಿರತಕ್ಕಂಥ ಯಾವ ಸ್ತನಗಳದಾವು ಮತ್ತು ನಾಭೀದೇಶಂ ಯಾವೊಂದು ಕಟಿಸ್ಥಾನ ಅನ್ನುವಂಥದ್ದದ ಅದನ್ನು ನೀ ನೋಡಿ ಮೋಹಾವೇಶಂ ಮಾಘ ನೀನದರೊಳಗೆ ಮೋಹಿತನಾಗಿ ಭ್ರಮಿಷ್ಠನಾಗಬೇಡ. ಯಾಕಂತಂದ್ರೆ ಏತನ್ಮಾಂಸವಸಾದಿ ವಿಕಾರಂ ಇದು ಏನಾದ ಅಂತಂದರೆ ಇದು ಮಾಂಸ ಮಜ್ಜ, ಆ ಶರೀರ ಅನ್ನುವಂಥದ್ದು ಆ ಮಾಂಸ ಮಜ್ಜ ಮೊದಲಾಗಿರತಕ್ಕಂಥ ಅದು ವಿಕಾರ ಅದ ಹೊರತು ಅದರೊಳಗೆ ಶುಚಿಯಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಅದರೊಳಗೆ ಯಾವುದೂ ಇಲ್ಲವೇ ಇಲ್ಲ. ಅದಕ್ಕೆ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ ಹೇಳಿದರು. ಈ ವಿಚಾರವನ್ನು ನೀನು ಮನಸ್ಸಿನೊಳಗೆ ಯಾವಾಗಲೂ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾವು ಪುನಃ ಪುನಃ ಮನಸ್ಸಿಗೆ ನಾವು ಏನು ಉಪದೇಶ ಮಾಡಬೇಕು ಅಂತಂದರೆ, ಈ ಯಾವ ಶರೀರ ಅನ್ನುವಂಥದ್ದು ಆ ಸ್ತ್ರೀಯ ಯಾವ ಸಂಪೂರ್ಣ ಶರೀರ ಅನ್ನುವಂಥದ್ದು ಏನದ ಅಂತಂದರೆ ಅದು ಮಾಂಸ ಮಜ್ಜೆಗಳ ಒಂದು ಸಮೂಹ. ನಾವು ಯಾವ ಪ್ರದೇಶವನ್ನು ನೋಡಿ ಮೋಹಿತರಾಗ್ತಾ ಇದ್ದೇವಲ್ಲ ಅದರೊಳಗೆ ಬರೇ ಮಾಂಸ ಮಜ್ಜ ನರ ರಕ್ತ ಎಲುಬು ಇವುಗಳ ಸಮೂಹದಿಂದಲೇ ಆ ಶರೀರ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಶರೀರ ಇಲ್ಲಿ ಪುರುಷನ ಶರೀರ ಆಗಲಿ ಸ್ತ್ರೀಯ ಶರೀರ ಆಗಲಿ ಇವೆಲ್ಲವೂ ಪಂಚಭೂತಗಳ ವಿಕಾರ ಅನ್ನುವಂಥದ್ದು. ಅದನ್ನು ನೋಡಿ ಮನಸ್ಸು ಆಕರ್ಷಿತ ಆಗ್ತದೆ. ಅದನ್ನು ಪಡ್ಕೊಳ್ಬೇಕು, ಅದರಿಂದ ಸುಖ ಪಡಿಬೇಕು ಅಂಥೇಳಿ ಮನುಷ್ಯ ಅದರ ಇಚ್ಛೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಅದರಿಂದ ಮೋಹಿತರಾಗದೆ, ಅದೇನಪ್ಪ ಒಂದು ಮಾಂಸದ ಒಂದು ವಿಕಾರ, ಮಾಂಸ ಮಜ್ಜೆಗಳಿಂದ ಕೂಡಿರ್ತಕ್ಕಂಥದ್ದು ಆ ಹೃಷ್ಟಪುಷ್ಟವಾಗಿರ್ತಕ್ಕಂಥ ಸ್ತನಗಳದಾವು ಅಂಥೇಳಿ, ಮತ್ತು ಕಟಿ ಪ್ರದೇಶ ಅನ್ನುವಂಥದ್ದು ಇದು ಕೂಡ ಮಾಂಸ ಮಜ್ಜೆಗಳ ಸಮೂಹ ಅಂಥೇಳಿ ಹಿಂಗೆ ಪುನಃ ಪುನಃ ನಾವು ಚಿಂತನೆ ಮಾಡಿ ಅದರ ಮೇಲೆ ನಾವು ಆಸಕ್ತರಾಗಬಾರದು. ಅಲ್ಲಿ ನಾವು ಮೋಹವನ್ನು ಹೊಂದಿ ಪುರುಷಾರ್ಥದಿಂದ ಚ್ಯುತರಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಮನ್ ನಿಜಗುಣಶ್ರೀಗಳವರು ಕೂಡ ಹೇಳ್ಕೊಂಡು ಬರ್ತಾರೆ, ವನಿತೆಯರೊಳ ಆವನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಒಡೆಯದೆ ನರರು ಅಂತ ಹೇಳಿದರು. ಅಂದರೆ ತನ್ನ ಸ್ತ್ರೀಯರಲ್ಲಿ ಇಲ್ಲಿ ಪುರುಷನಾಗಿರ್ತಕ್ಕಂಥವನು ಅಲ್ಲಿ ಮೋಹವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಯಾವ ನೆಲೆ ಅದಂತ ತಿಳ್ಕೊಂಡು ಪ್ರೇಮವನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ನಾವು ಶ್ರೇಷ್ಠವಾದ ಮುಕ್ತಿಯನ್ನು ಹೊಂದಬೇಕಾಗ್ಯದ. ಆ ಮುಕ್ತಿಯನ್ನು ಹೊಂದಲಾರದೆ ಆ ವನಿತೆಯರ ಒಂದು ಒಲವು, ಆ ಸ್ತ್ರೀಯರ ಒಂದು ಪ್ರೀತಿ ಎನ್ನುವಂಥದ್ದು ಆವ ನೆಲೆಯೆಂದು ಅಂದರೆ ಯಾವೊಂದು ಗೊತ್ತಿನ ಸ್ಥಾನ ಅನ್ನುವಂಥದ್ದು ಅಂಥೇಳಿ ಮೋಹವನ್ನು ಮಾಡ್ತಾ ಇದ್ದಾನೆ, ಪ್ರೇಮವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಶ್ರೀಮನ್ ನಿಜಗುಣಶ್ರೀಗಳವರು ಕೂಡ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಸ್ತ್ರೀಯ ಮೇಲಿರ್ತಕ್ಕಂಥ ಆ ಒಂದು ಮೋಹ ಅನ್ನುವಂಥದ್ದು, ಆ ಸೌಂದರ್ಯಕ್ಕೆ ನಾವು ಮೋಹಿತರಾಗಿ ನಾವು ಪುರುಷಾರ್ಥವನ್ನು ಹೊಂದದೆ ಚ್ಯುತರಾಗ್ತಾ ಇದ್ದೀವಿ. ಅದಕ್ಕೆ ಒಂದು ಕಡೆಯಲ್ಲಿ ಹೇಳ್ತಾರೆ, ಮನುಜ ನೀ ನೆಡೆವಿಡದನುದಿನ ಬೆಳಸುವ ವನಿತೆಯೊಳೆಣಿಸಲೊಂದಿನಿಸು ಲೇಸಿಹುದೇ. ಈ ಮನುಷ್ಯನಾಗಿರ್ತಕ್ಕಂಥವನು ಎಡೆಬಿಡದೆ ಅಂದರೆ ಬಿಡಲಾರದೆ ಅನುದಿನ ಪ್ರತಿ ದಿವಸವೂ ಕೂಡ ಆ ಒಂದು ಸ್ತ್ರೀಯಳ ಸೌಂದರ್ಯಕ್ಕೆ ಮೋಹಿತನಾಗಿ ಅದನ್ನೇ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅಲ್ಲಿ ಯಾವ ಲೇಸಿಹುದು, ಅಲ್ಲಿ ಯಾವ ನಿಜವಾದ ಒಂದು ಸುಖ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದಲ್ಲಿ ಅದೇನು ಅಂತ ವಿಚಾರ ಮಾಡಿದರೆ ಅಲ್ಲಿ ಇಲ್ಲ. ಮೊಲೆಯ ಮಾಂಸವನು ಮುಡಿಯ ನವಿರನು ದೇಹದೆಲುವಿನ ಮುಸುಕಿದ ಪಸಿಯ ತೊವಲನು ಫಲವೆಡೆಯಣ ನರವನು
ಬೇರೆ ಬೇರೆ ನೀನಲಸದೆ ಅರಸಿ ನೋಡು ಲಲನೆ ಮೋಹನವೇ ಅಂತ ಹೇಳಿದರು. ಅಂದರೆ ಸಂಪೂರ್ಣ ನಾವು ಶರೀರವನ್ನು ವಿಚಾರ ಮಾಡಿ ನೋಡಿದರೆ ಅಲ್ಲಿ ಕೇವಲ ಆ ಶರೀರದೊಳಗೆ ಮಾಂಸ ಮತ್ತು ಮಜ್ಜ, ಅಲ್ಲಿರ್ತಕ್ಕಂಥ ಯಾವ ಒಂದು ತೊಗಲು ಅವೆಲ್ಲನೂ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ನರ ಇವೇ ಇದಾವೆ. ಅಂಥ ಯಾವ ಒಂದು ಆ ಶರೀರವನ್ನು ಕಂಡು ಈ ಸಾಧಕನಾಗಿರ್ತಕ್ಕಂಥವನು, ಮೋಕ್ಷನಾಗಿರ್ತಕ್ಕಂಥವನು ಅದರ ಮೇಲೆ ಮೋಹಿತನಾಗಬಾರದು. ಹೆಂಗೆ ಒಂದು ಕಾಗೆ ಅನ್ನುವಂಥದ್ದು ಮಾಂಸದ ಒಂದು ಕರಣಿಯನ್ನು ನೋಡ್ತು ಅಂತಂದರೆ ಅದನ್ನು ತಿನ್ನಲಿಕ್ಕೆ ಹೆಂಗೆ ಹಾತೊರಿತದೋ, ಅದನ್ನು ತಗೊಂಡು ಹೋಗ್ತಾ ಇದೆಯೋ, ಹಾಗೆ ಇಲ್ಲಿ ಮನುಷ್ಯನೂ ಕೂಡ ಆ ಸ್ತ್ರೀಯ ಸೌಂದರ್ಯವನ್ನು ಕಂಡು ಮೋಹಿತನಾಗ್ತಾ ಇದ್ದಾನೆ. ಅದರಿಂದ ಅವನಿಗೆ ದುಃಖ ಅನ್ನುವಂಥದ್ದೇ ಪ್ರಾಪ್ತಿಯಾಗ್ತದೆ. ಅದಕ್ಕಿದ್ರ ಬಗ್ಗೆ ನಮಗೆ ಇಲ್ಲಿ ವೈರಾಗ್ಯವನ್ನು ಹೇಳ್ತಾ ಇದ್ದಾರೆ. ಶರೀರದ ಮೇಲಿರ್ತಕ್ಕಂಥ ಒಂದು ದೋಷ ದರ್ಶನ, ಶರೀರದೊಳಗೆ ನಾವು ವಿಚಾರ ಮಾಡಿ ನೋಡಿದರೆ ಅದು ಅನಿತ್ಯದ, ಅಶುಚಿಯದ, ಅದು ದುಃಖರೂಪವಾಗಿರ್ತಕ್ಕಂಥದ್ದದ. ಅಂಥ ಯಾವ ಸೌಂದರ್ಯಕ್ಕೆ ನಾವು ಮೋಹಿತರಾಗದೆ ಸದಾ ಭಗವಂತನ ಚಿಂತನವನ್ನು ನಾವು ಮಾಡಿದ್ದಾದರೆ ನಮಗೆ ಶ್ರೇಷ್ಠವಾದ ಮೋಕ್ಷ ಸುಖ ಅನ್ನುವಂಥದ್ದಾಗ್ತದೆ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು ಒಂದು ದಿವಸ ತಮ್ಮ ಆಶ್ರಮದಲ್ಲಿ ಕುಳಿತುಕೊಂಡಿದ್ದರು. ಒಬ್ಬ ಪುರುಷ ತನ್ನ ಮಡದಿಯಲ್ಲಿ ಅತ್ಯಂತ ಮೋಹಿತನಾಗಿದ್ದ. ಅವನು ತನ್ನ ಸ್ತ್ರೀಯನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಸದಾ ಅವಳ ಮುಖವನ್ನೇ ನೋಡುತ್ತಿದ್ದ. ಆಕೆ ಎಲ್ಲಿ ಹೋದ್ರೂ ಕೂಡ ಆಕೆಯನ್ನು ಹಿಂಬಾಲಿಸಿಕೊಂಡೇ ಹೋಗ್ತಿದ್ದ. ಅವನು ದಾರಿಯೊಳಗೆ ಹೋಗಬೇಕಾದ್ರೆ ಹಿಂಬರಿಕೆ ಹೋಗ್ತಿದ್ದ. ಯಾಕಂದರೆ ಆಕೆ ಮುಖ ನೋಡಬೇಕಲ್ಲ, ಆಕೆ ಶರೀರವನ್ನು ನೋಡಬೇಕಲ್ಲ. ನನ್ನ ಹೆಂಡತಿಯಂಥ ಸೌಂದರ್ಯ ಯಾರಿಗೂ ಇಲ್ಲ ಅಂಥೇಳಿ ಆ ಸೌಂದರ್ಯಕ್ಕೆ ಅಷ್ಟು ಮರುಳಾಗಿಬಿಟ್ಟಿದ್ದ. ಪ್ರತಿನಿತ್ಯ ನೋಡ್ತಾ ಇದ್ದರು. ರಾಮಾನುಜಾಚಾರ್ಯರಿಗೆ ಕರುಣಾ ಬಂತು, ಅವರಿಗೆ ದಯಾ ಬಂತು. ಅಲ್ಲ, ಇವನು ಕೇವಲ ಸ್ತ್ರೀಯಳ ಸೌಂದರ್ಯಕ್ಕೆ, ತನ್ನ ಪತ್ನಿಯ ಸೌಂದರ್ಯಕ್ಕೆ ಮೋಹಿತನಾಗಿ ಆ ಸ್ತ್ರೀಯನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಆಗಲ್ತಾ ಇಲ್ವಲ್ಲ. ಯಾವಾಗಲೂ ಆಕೆ ಜೊತೆಯೊಳಗನೆ ಸಂಚಾರ ಮಾಡ್ತಾ ಇದ್ದಾನೆ, ಆಕೆಯನ್ನೇ ನೋಡ್ತಾ ಇದ್ದಾನೆ. ಆಕೆಯನ್ನು ಬಿಟ್ಟರೆ ಇನ್ನು ಬೇರೆ ಇವನಿಗೆ ಜಗತ್ತೇ ಇಲ್ಲದಂಗೆ ಆಗಿಬಿಟ್ಟದ. ಇವನಿಗೆ ಹೇಗಾದರೂ ಮಾಡಿ ಉಪದೇಶ ಮಾಡಬೇಕು ಅಂಥೇಳಿ ಒಂದು ದಿವಸ ಅವನನ್ನು ಕರೀಲಿಕ್ಕೆ ಕಳಿಸಿದರು. ಆವಾಗ ಅವನಿಗೆ ತನ್ನ ಹೆಂಡತಿಯನ್ನು ಬಿಟ್ಟು ಬರಾಕ ಮನಸ್ಸಿಲ್ಲ. ಇನ್ನು ಮಹಾತ್ಮರು ಕರೀತಾ ಇದ್ದಾರ ಅಂತಂದರೆ ಇನ್ನು ಹೋಗಬೇಕು ಅಂಥೇಳಿ ಬಂದ. ಆವಾಗ ಅವರಿಗೆ ನಮಸ್ಕಾರ ಮಾಡಿದ. ಪೂಜ್ಯರೇ, ತಾವು ಯಾಕೆ ನನ್ನನ್ನು ಕರೆಸಿದಿರಿ? ನನ್ನ ಕರೆಸಲಿಕ್ಕೆ ಏನು ಕಾರಣ ಐತಿ, ಏನು ಕೆಲಸ ಇದೆ ಅಂತಂದಾಗ ಮಹಾತ್ಮರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನ್ನ ಪತ್ನಿ ಈ ಲೋಕದಲ್ಲಿ ಅತ್ಯಂತ ಸುಂದರವಾಗಿದ್ದಾಳಲ್ಲ ಅಂತಂದರು. ಹೌದ್ರಿ, ನನ್ನ ಹೆಂಡತಿಯಷ್ಟು ಸೌಂದರ್ಯ ಈ ಜಗತ್ತಿನೊಳಗೆ ಯಾರೂ ಇಲ್ಲ, ಬಹು ಸುಂದರವಾಗಿದ್ದಾಳೆ. ನಾನು ಆಕೆಯನ್ನು ನೋಡಿ ಭಾಳ ಆನಂದ ಪಡ್ತಾ ಇದ್ದೀನಿ, ನನಗೆ ಭಾಳ ಸುಖ ಅನ್ನಿಸ್ತಾ ಇದೆ ಅಂತಂದ. ನಿನ್ನ ಪತ್ನಿಗಿಂತಲೂ ಸುಂದರವಾಗಿರ್ತಕ್ಕಂಥ ವಸ್ತುವನ್ನು ನಾನು ತೋರಿಸ್ತೀನಿ ಅಂತಂದರು. ಅವನಿಗೆ ಆಶ್ಚರ್ಯ ಆಯಿತು. ನನ್ನ ಪತ್ನಿಗೂ ಸುಂದರವಾಗಿರ್ತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ರಾಮಾನುಜಾಚಾರ್ಯರು ಅಂಥ ಒಂದು ಆಕೆಗಿಂತಲೂ ಸುಂದರವಾದ ವಸ್ತು ಯಾವುದಿರಬಹುದು, ಅದನ್ನು ನೋಡಬೇಕು ಅನ್ನುವಂಥ ಕುತೂಹಲ ಆಯಿತು. ಆವಾಗ ಪೂಜ್ಯರು ಹೇಳ್ತಾ ಇದ್ದಾರೆ, ನಾಳಿನ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದೊಳಗೆ ನನ್ನ ಆಶ್ರಮಕ್ಕೆ ಬಾ. ಅತ್ಯಂತ ಸುಂದರವಾಗಿರತಕ್ಕಂಥ ಒಂದು ವಸ್ತು ನಿನಗೆ ತೋರಿಸ್ತಾ ಇದ್ದೀನಿ ಅಂತಂದಾಗ ಅವನ ಮನಸ್ಸಿನಲ್ಲಿ ಆ ಮಹಾತ್ಮರ ದರ್ಶನದಿಂದ ಸ್ವಲ್ಪ ಅವನಲ್ಲಿ ವಿವೇಕ ಉದಯ ಆಗಿತ್ತು. ಆ ವಸ್ತುವನ್ನು ನೋಡಲೇಬೇಕು ಅಂಥೇಳಿ ಬೆಳಗಿನ ಜಾವದಲ್ಲಿ ಬಂದ. ಅಲ್ಲಿ ಶ್ರೀಮನ್ನಾರಾಯಣನಿಗೆ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಅನೇಕ ಬಂಗಾರದ ಆಭರಣಗಳಿಂದಲೂ, ಮುತ್ತು ರತ್ನಗಳಿಂದಲೂ, ಅನೇಕ ಹೂವಿನ ಹಾರಗಳಿಂದಲೂ ಆ ಭಗವಂತನನ್ನು ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿದ್ರು.
ಪ್ರತಿಯೊಬ್ಬರ ಮನಸ್ಸನ್ನು ಆಕರ್ಷಣೆ ಮಾಡ್ತಾ ಇತ್ತು. ಆವಾಗ ಬೆಳಗಿನ ಜಾವದಲ್ಲಿ ಬಂದಾಗ ಗುರುಗಳು ಕರ್ಕೊಂಡು ಹೋದರು. ಬಾ, ನಿನ್ನ ಸ್ತ್ರೀಗಿಂತಲೂ ಸುಂದರವಾಗಿರತಕ್ಕಂಥ ಒಬ್ಬ ಪುರುಷನನ್ನು ತೋರಿಸ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪರದೆಯನ್ನು ಸರಿಸಿದಾಗ ಅವನ ಮನಸ್ಸು ಆ ಭಗವಂತನನ್ನು ನೋಡಿ, ಶ್ರೀಮನ್ನಾರಾಯಣನ ನೋಡಿ ಅವನ ಮನಸ್ಸಿನೊಳಗೆ ಹರ್ಷ ಉಕ್ಕಿ ಬಂತು. ಅವನಿಗೆ ಭಾಳ ಆನಂದ ಆಯಿತು. ಇಂಥ ಒಂದು ಸೌಂದರ್ಯವನ್ನು ನನ್ನ ಜೀವನದೊಳಗೆ ಯಾವತ್ತೂ ನೋಡಿರಲಿಲ್ಲ. ಭಗವಂತ ಎಷ್ಟು ಸುಂದರನಾಗಿದ್ದಾನಲ್ಲ. ಆ ಭಗವಂತನ ಸೌಂದರ್ಯದ ಮುಂದೆ ನನ್ನ ಪತ್ನಿಯ ಸೌಂದರ್ಯ ಇದು ಏನೂ ಅಲ್ಲ ಅಂತ ಅನಿಸ್ಬಿಡ್ತು. ಆ ಭಗವಂತನ ನೋಡ್ತಾ ನೋಡ್ತಾ ಅವನ ಮನಸ್ಸಿನೊಳಗೆ ಆನಂದದ ಧಾರೆ, ಆ ಆನಂದ ಪ್ರವಾಹದೊಳಗೆ ಮುಳುಗಿ ಹೋಗಿಬಿಟ್ಟ. ಕೆಲ ಕಾಲ ಅವನಿಗೆ ಸಮಾಧಿನೇ ಹತ್ತಿಬಿಡ್ತು. ಇದು ಎಂಥ ಸೌಂದರ್ಯ ಅಂಥೇಳಿ ಅವನ ಮನಸ್ಸು ಪರಮಾತ್ಮನ ಕಡೆಗೆ ತಿರುಗಿಬಿಡ್ತು. ಆವಾಗ ಅವನು ನಾರಾಯಣನ ಭಕ್ತನಾಗಿ, ಗುರುದೇವ, ತಾವು ಹೇಳುವ ಮಾತು ಸತ್ಯದ, ನಾನು ಭಗವಂತನ ಆರಾಧಕನಾಗ್ತೀನಿ, ಆ ಭಗವಂತನನ್ನೇ ನಾನು ಪೂಜಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು ನನ್ನ ಸ್ತ್ರೀಯಳ ಒಂದು ಸೌಂದರ್ಯಕ್ಕೆ ಮೋಹಿತನಾಗಿ ನನ್ನ ಜನ್ಮವನ್ನು ನಾನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದೆ. ಅದಕ್ಕೆ ಇನ್ನು ಮೇಲೆ ನನಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದಿರಿ, ಒಳ್ಳೆಯ ಸೌಂದರ್ಯವಂತನಾಗಿರ್ತಕ್ಕಂಥ ಭಗವಂತನ ದರ್ಶನ ಮಾಡಿಸಿದಿರಿ, ನನ್ನ ಜನ್ಮ ಪಾವನಾಯಿತು ಅಂಥೇಳಿ ರಾಮಾನುಜಾಚಾರ್ಯ ಶಿಷ್ಯನಾಗಿ ಅವನು ಕೂಡ ಭಗವದ್ಭಕ್ತನಾದ ಅಂತ ಒಂದು ಉದಾಹರಣೆ ಅನ್ನುವಂಥದ್ದು ಬರುತ್ತದೆ. ಅದಕ್ಕೆ ನಾವು ಈ ನಮ್ಮ ಮನಸ್ಸನ್ನುವಂಥದ್ದನ್ನು ಭಗವಂತನ ಕಡೆಯಲ್ಲಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ಚಿಂತನವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಕಾಮ ವಿಕಾರ ಅನ್ನುವಂಥದ್ದು ಅದು ದೂರ ಆಗ್ತದೆ. ಅದಕ್ಕೆ ಇಲ್ಲಿ ಬಸವಣ್ಣವರು ಕೂಡ ಒಂದು ಮಾತಿನೊಳಗೆ ಹೇಳ್ತಾರೆ, ಹರಿವ ಹಾವಿಗಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮೊನೆಗಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ, ಪರಸ್ತ್ರೀ ಪರಧನವೆಂಬಿ ಜೂಜಿಂಗಂಜುವೆ, ಮುನ್ನಂಜದ ರಾವಣನೇ ವಿಧಿಯಾತ, ಅಂಜುವಿನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಒಂದು ಹಾವು ಬಂತು ಅಂತಂದ್ರೆ ಅದಕ್ಕೆ ನಾ ಏನು ಹೆದರುವುದಿಲ್ಲ ಅಂತಂದರು. ಒಂದು ಯಾವುದಾದ್ರೂ ಅಗ್ನಿ ಪ್ರಜ್ವಲಿಸ್ತಾ ಇತ್ತು ಅಂತಂದರೆ ಅಂಥ ಅಗ್ನಿಗೂ ಕೂಡ ನಾನು ಉರಿವ ನಾಲಿಗೆ ಗಂಜೆ, ಸುರಿಗೆಯ ಮೊನೆ ಗಂಜೆ, ಒಂದು ಶಸ್ತ್ರ ಅನ್ನುವಂಥದ್ದು ಅದು ಅತ್ಯಂತ ಚೂಪಾಗಿತ್ತು ಅಂತಂದರೆ ಅದಕ್ಕೂ ಕೂಡ ಆ ಬಾಣ ತುದಿ ಕೂಡ ನಾನು ಹೆದರುವುದಿಲ್ಲ. ಆದರೆ ಒಂದಕ್ಕೆ ಅಂಜ್ತೀನಿ ಅಂತಾರೆ. ಪರಸ್ತ್ರೀ ಪರಧನ ಅನ್ನುವಂಥದ್ದೇನದಲ್ಲ, ಇದಕ್ಕೆ ನಾನು ಹೆದರ್ತಾ ಇದ್ದೀನಿ. ಯಾಕಂದರೆ ರಾವಣ, ಮುನ್ನಂಜದ ರಾವಣನೇ ವಿಧಿಯಾದ. ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾದೇವಿಯನ್ನು ರಾವಣ ಕಂಡು ಮೋಹಿತನಾದ. ಆ ಸೀತೆಯನ್ನು ಒಲಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ. ಅರಣ್ಯದೊಳಗೆ ಸೀತೆಯನ್ನು ಹೋಗಿ ಅಪಹರಿಸಿಕೊಂಡ, ಸನ್ಯಾಸಿ ವೇಷದೊಳಗೆ ಹೋಗಿ ಆ ಸೀತೆಯನ್ನು ಅಪಹರಿಸಿಕೊಂಡು ಬಂದು ಲಂಕೆಯೊಳಗೆ ಅಶೋಕವನದಲ್ಲಿ ಇಟ್ಟ. ಅಲ್ಲಿ ಮಂಡೋದರಿ ಆಗಲಿ ವಿಭೀಷಣ ಆಗಲಿ ಯಾರೇ ಎಷ್ಟೇ ಉಪದೇಶ ಮಾಡಿದರೂ ಕೂಡ ಅವನು ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಯುದ್ಧದೊಳಗೆ ರಾಮನಿಂದ ರಾವಣ ಹತನಾಗಬೇಕಾಯಿತು. ಅದಕ್ಕೆ ಹೇಳ್ತಾರೆ, ರಾವಣ ನಾಶ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಆ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದದ್ದರಿಂದ, ಆಕೆಯ ಸೌಂದರ್ಯಕ್ಕೆ ಮೋಹಿತನಾಗಿದ್ದರಿಂದ ಅವನಿಗೆ ಮರಣ ಅನ್ನುವಂಥದ್ದು ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಹಾಗೆ ನಾವು ಪರಧನವನ್ನು ಅಪೇಕ್ಷೆ ಮಾಡಿದ್ದೇವೆ ಅಂತಂದ್ರೂ ಕೂಡ ಅದರಿಂದಲೂ ಕೂಡ ನಮಗೆ ಪಾಪವೇ ಆಗ್ತದೆ ಅಂಥೇಳಿ ಹೇಳಿದಂತೆ ಇಲ್ಲಿ ನಾವು ಲೋಕದೊಳಗೆ ಸ್ತ್ರೀಯರನ್ನು ಮಾತೃವತ್ ಪರದಾರೇಸು ಪರದ್ರವ್ಯಾನಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸಪಂಡಿತ ಅಂತ ಹೇಳ್ತಾರೆ. ಪರಸ್ತ್ರೀಯರನ್ನು ಮಾತೃ ಸಮಾನವಾಗಿ ಕಾಣಬೇಕು. ಅಕ್ಕ ಅಂತಾಗಲಿ, ತಂಗಿ ಅಂತಾಗಲಿ, ತಾಯಿ ಅಂತಾಗಲಿ, ಈ ಭಾವದಿಂದ ನಾವು ಪರಸ್ತ್ರೀಯರನ್ನು ನೋಡಬೇಕು ಅಂತ ಹೇಳಿದರು. ಹಾಗೇ
ಮತ್ತು ಪರದ್ರವ್ಯಾನಿ ಲೋಷ್ಟವತ್, ಮತ್ತೊಬ್ಬರ ದ್ರವ್ಯವನ್ನು ಅದು ಒಂದು ಮಣ್ಣು ಹೆಂಟೆ ಸಮಾನವಾಗಿ ಕಾಣಬೇಕು. ಅವರ ಧನದ ಮೇಲೆ ನಮಗೆ ಅಪೇಕ್ಷೆ ಅನ್ನುವಂಥದ್ದಾಗಬಾರ್ದು. ಅದರೊಳಗೆ ನಮಗೆ ಆಸೆ ಆಯಿತು ಅಂತಂದರೆ ಅದರಿಂದ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ಆತ್ಮವತ್ ಸರ್ವಭೂತಾನಿ, ಎಲ್ಲ ಜೀವಿಗಳನ್ನು ತನ್ನ ಆತ್ಮರೂಪವಾಗಿ ನಾವು ಕಾಣಬೇಕು ಅಂತ ಈ ರೀತಿಯಾಗಿ ಬಹು ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯಾವ ಆಚಾರ್ಯರು ನಮಗೆ ಈ ಶ್ಲೋಕದೊಳಗೆ ಏನು ಹೇಳಿಕತ್ತಿದ್ದಾರೆ ಅಂತಂದರೆ, ಆ ಸ್ತ್ರೀಯಳ ಒಂದು ಶರೀರ ಅನ್ನುವಂಥದ್ದು ಕೇವಲ ಮಾಂಸ, ಮಜ್ಜ, ರಕ್ತ ಇಂಥ ಒಂದು ವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ ನಾವು ಅದರಲ್ಲಿ ವೈರಾಗ್ಯ ಅನ್ನುವಂಥದ್ದನ್ನು ಹೊಂದಬೇಕು, ಮೇಲೆ ಮೇಲೆ ಅದನ್ನು ನಾವು ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವ ಅಕ್ಕ ಮಹಾದೇವಿಯು ಕೂಡ ಒಂದು ವಚನದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾಳೆ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲವಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನನು ಅರಿಮರುಳೇ ಅಂತ ವೀರವಿರಾಗಿಣಿ ಅಕ್ಕ ಮಹಾದೇವಿ ತನ್ನ ಪತಿಯಾಗಿರ್ತಕ್ಕಂಥ ಕೌಶಿಕನನ್ನು ಕುರಿತು ಈ ಮಾತನ್ನು ಹೇಳ್ತಾಳೆ. ತನ್ನ ನೇಮಕ್ಕೆ ಭಂಗ ಬಂದಾಗ, ಯಾಕೆಂದರೆ ಕೌಶಿಕ ಆ ಅಕ್ಕ ಮಹಾದೇವಿಯ ಸೌಂದರ್ಯಕ್ಕೆ ಮೋಹಿತನಾಗಿ ಆಕೆಯ ಕಾಮೋಶನಾಗಿ ಏನು ಮಾಡ್ತಾನೆ, ಆಕೆಯ ಸೀರೆಯ ಸೆರಗನ್ನು ಹಿಡಿದು ಎಳಿತಾ ಇದ್ದಾನೆ. ಆವಾಗ ಅಕ್ಕ ಮಹಾದೇವಿಗೆ, ಯಾಕಂದರೆ ವೈರಾಗ್ಯ ಚಕ್ರವರ್ತಿ, ಆಕೆಗೆ ಸಂಪೂರ್ಣ ವೈರಾಗ್ಯ ಅನ್ನುವಂಥದ್ದು ಬಲದಿರ್ತದೆ. ಆವಾಗ ಈ ಮಾತನ್ನು ಹೇಳ್ತಾ ಇದ್ದಾಳೆ, ನೋಡು ಈ ಶರೀರದ ಮೇಲೆ ಇಷ್ಟೊಂದು ಮೋಹ ಮಾಡ್ತಾ ಇದ್ದೀಯಲ್ಲ, ಈ ಶರೀರದೊಳಗೆ ಏನದ ನೋಡುಕೋ ಅಂಥೇಳಿ ಅಂತಾಳ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ ಅಂತ ಹೇಳಿದ್ಲು. ಈ ಶರೀರದೊಳಗೆ ಬರೇ ಅಮೇಧ್ಯದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಈ ಶರೀರದೊಳಗೆ ವಿಚಾರ ಮಾಡಿ ನೋಡಿದರೆ ಮಲಮೂತ್ರಗಳ ಇದು ಭಾಂಡ ಅದ, ಎಲುವಿನ ಹಂದರ ಅದ. ಇಂಥ ಯಾವ ಈ ಶರೀರದ ಬಗ್ಗೆ ನೀನು ಮೋಹ ಮಾಡ್ತಾ ಇದ್ದೀಯಲ್ಲ, ಇದರ ಮೇಲೆ ಆಸಕ್ತನಾಗಿದ್ದೀಯಲ್ಲ, ಆಸೆಯಿಂದ ಕೂಡ್ಕೊಂಡಿದ್ದೀಯಲ್ಲ, ಯಾಕೆ ಇದ್ರ ಮೇಲೆ ಆಸೆ ಇಟ್ಕೊಂಡು ಕೆಟ್ಟು ಹೋಗ್ತಾ ಇದ್ದಿ ಅಂಥೇಳಿ ತನ್ನ ಶರೀರದ ಮೇಲಿರ್ತಕ್ಕಂಥ ಒಂದು ಸೀರೆಯನ್ನೇ ತೆಗೆದು ದಿಗಂಬರಳಾಗಿ ಅಕ್ಕ ಮಹಾದೇವಿ ತನ್ನ ಅರಮನೆಯನ್ನು ತೊರೆದು ಹೋಗ್ತಾ ಇದ್ದಾಳೆ. ಚನ್ನಮಲ್ಲಿಕಾರ್ಜುನನ್ನು ನಾನು ಕಾಣಬೇಕು, ಅವನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಅವನೇ ನನ್ನ ನಿಜವಾದ ಪತಿ ಅಂತ ತಿಳ್ಕೊಂಡು ಭಗವಂತನನ್ನು ಅರಸುತ್ತಾ ಹೋಗ್ತಾ ಇದ್ದಾಳೆ. ಹಂಗೆ ಇಲ್ಲಿ ಈ ಶರೀರ ಅನ್ನುವಂಥದ್ದು ಇಷ್ಟು ಅಶುಚಿಯಾಗಿರ್ತಕ್ಕಂಥದ್ದು. ನಾವು ಈ ಶರೀರದ ಮೇಲೆ ಮೋಹಿತರಾದೀವಿ, ಅದರೊಳಗೆ ನಮಗೆ ಕಾಮನೆ ಅನ್ನುವಂಥದ್ದು ಉಂಟಾಯಿತು ಅಂತಂದರೆ ಅದರಿಂದ ನಮಗೆ ವಿನಾಶ ಅನ್ನುವಂಥದ್ದೇ ಆಗ್ತದೆ ಹೊರತು ನಮಗೆ ಮೋಕ್ಷ ಅನ್ನುವಂಥದ್ದು ಸಿದ್ಧಿಸಲಾರದು ಅಂತ ಹೇಳ್ತಾರೆ. ಹಿರಣ್ಯಕಶ್ಯಪುವಿನ ವಂಶದೊಳಗೆ ದೈತ್ಯನಾಗಿರ್ತಕ್ಕಂಥ ನಿಕುಂಬನ ಪುತ್ರ ಸುಂದ ಮತ್ತು ಉಪಸುಂದ ಅಂಥೇಳಿ ಇಬ್ಬರು ಅತ್ಯಂತ ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ವೀರರು ಹುಟ್ಟುತ್ತಾ ಇದ್ದಾರೆ. ಅವರು ಇಬ್ಬರಲ್ಲಿ ಬಹಳ ಪ್ರೇಮ ಅನ್ನುವಂಥದ್ದು. ಇಬ್ಬರು ಸಹೋದರರು, ಅಂದರೆ ಎರಡು ದೇಹ ಒಂದು ಪ್ರಾಣದಂತೆ ಇದ್ದರು. ಅವರು ಇಬ್ಬರಿಗೆ ಪರಸ್ಪರ ಒಬ್ಬರನ್ನೊಬ್ಬರನ್ನ ಅತ್ಯಂತ ಪ್ರೀತಿ ಮಾಡ್ತಾ ಇದ್ದರು. ಅವರು ಕೂಡೇ ಉಣ್ತಿದ್ರು, ಕೂಡೇ ಹೋಗ್ತಿದ್ರು, ಕೂಡೇ ಮಲಗ್ತಿದ್ರು. ಉಣೋದಾಗಲಿ, ತಿನ್ನೋದಾಗಲಿ, ಹೋಗೋದಾಗಲಿ ಎಲ್ಲ ಇಬ್ಬರು ಜೊತೆಯಾಗಿಯೇ ಮಾಡ್ತಾಯಿದ್ರು. ಅಂದರೆ ಇಬ್ಬರು ಪರಸ್ಪರ ಬಹಳ ಮಧುರವಾಗಿರ್ತಕ್ಕಂಥ ಮಾತುಗಳಿಂದ ಅವರು ಸಂಭಾಷಣೆ ಮಾಡ್ತಾಯಿದ್ರು. ಹೀಗೆ ಒಬ್ಬರಿಗೊಬ್ಬರು ಅತ್ಯಂತ ಸಂತುಷ್ಟರಾಗಿ ತಮ್ಮ ಕಾಲಹರಣ ಮಾಡ್ತಿದ್ದರು. ಈ ಇಬ್ಬರು ಸಹೋದರಿಗೆ ಏನಾಯಿತು ಅಂತಂದರೆ, ನಾವು ಅಮರರಾಗಬೇಕು, ನಮಗೆ ಯಾವತ್ತೂ ಮೃತ್ಯು ಅನ್ನುವಂಥದ್ದು ಬರಬಾರದು ಅಂಥೇಳಿ ಇಬ್ಬರು ಜೊತೆಯಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಿಂಧ್ಯಾಚಲ ಪರ್ವತದೊಳಗೆ ಹೋಗಿ ಅಲ್ಲಿ ಕೇವಲ ವಾಯುವನ್ನೇ ಸ್ವೀಕಾರ ಮಾಡ್ತಾ
ಆ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ತಪಸ್ಸು ಅದು ಯಾವ ರೀತಿ ಇತ್ತು ಅಂತಂದರೆ, ಅವರ ಶರೀರದ ತುಂಬೆಲ್ಲ ಮಣ್ಣನ್ನುವಂತಹದ್ದು ರಾಶಿ ರಾಶಿಯಾಗಿ ಬಿತ್ತು. ಅಂತಿಮದೊಳಗೆ ಅವರು ತಮ್ಮ ಮಾಂಸಖಂಡಗಳನ್ನೆಲ್ಲ ಕಟ್ ಮಾಡಿ ಹವನ ಮಾಡಲಿಕ್ಕೆ ಹತ್ತಿದ್ರು. ಶರೀರ ಕೇವಲ ಅಸ್ಥಿಪಂಜರ ಮಾತ್ರ ಉಳ್ಕೊಂಡಿತ್ತು. ಈ ರೀತಿಯಾಗಿ ತಮ್ಮ ಕಾಲಿನ ಬೆರಳುಗಳ ಮೇಲೆ ನಿಂತುಕೊಂಡು ಘೋರವಾಗಿರ್ತಕ್ಕಂಥ ಉಗ್ರ ತಪಸ್ಸನ್ನುವಂಥದ್ದನ್ನು ಮಾಡಿದರು. ಬಹಳಷ್ಟು ವರ್ಷಗಳು ಕಳೆದ್ರೂ ಕೂಡ ಅವರಿಗೆ ಬ್ರಹ್ಮದೇವನ ದರ್ಶನ ಅನ್ನುವಂಥದ್ದಾಗಲಿಲ್ಲ. ಅವರ ತಪಸ್ಸನ್ನುವಂಥದ್ದನ್ನು ಭಂಗ ಮಾಡಬೇಕು ಅಂಥೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ದೇವತೆಗಳು ವಿಶೇಷವಾಗಿ ಮಳೆಯನ್ನು ಸುರಿಸಿದರು, ಬಿರುಗಾಳಿಯೇ ಬೀಸಿದರು. ಅದು ಏನಾದ್ರೂ ಕೂಡ ಅವರಿಗೆ ಆ ತಪಸ್ಸನ್ನುವಂಥದ್ದು ಭಂಗ ಮಾಡೋಕ್ಕೆ ಆಗಲಿಲ್ಲ. ಆವಾಗ ಬ್ರಹ್ಮದೇವ ಅವರ ತಪಸ್ಸಿಗೆ ಮೆಚ್ಚುತ್ತಾ ಇದ್ದಾನೆ. ಆವಾಗ ಅವರಿಬ್ಬರಿಗೆ ಕೇಳಿದ, ನಿಮಗೇನು ಬೇಕು ಕೇಳ್ರಿ ಅಂತಂದಾಗ, ನಮ್ಮನ್ನು ಅಮರನನ್ನಾಗಿ ಮಾಡು ಅಂಥೇಳಿ ಕೇಳ್ಕೊಳ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವ ಹೇಳ್ತಾನೆ, ಇಲ್ಲ, ಅದು ಒಂದು ಬಿಟ್ಟು ಇನ್ನು ಬೇರೆ ಏನಾದ್ರೂ ಕೂಡ ವರವನ್ನು ಕೇಳಿಕೊಡ್ರಿ ಅಂಥೇಳಿ ಇಬ್ಬರಿಗೆ ಅಂದಾಗ, ಆವಾಗ ಅವರು ಹೇಳ್ತಾರೆ, ನಮಗೆ ಯಾರೂ ಸೋಲಿಸಬಾರದು, ಯುದ್ಧದೊಳಗೆ ನಮ್ಮನ್ನು ಯಾರೂ ಜಯಿಸಬಾರದು, ನಾವು ಇನ್ನೊಬ್ಬರಿಂದ ಸೋಲಬಾರದು ಮತ್ತು ಮರಣ ಅನ್ನುವಂಥದ್ದು ಬರಬಾರದು. ನಮಗೆ ಮೃತ್ಯು ಹೆಂಗೆ ಬರಬೇಕು ಅಂತಂದರೆ, ನಮ್ಮಿಬ್ಬರೊಳಗೆ ಪರಸ್ಪರ ಒಂದು ಹೋರಾಡಿ, ನಮ್ಮಲ್ಲಿ ವೈರತ್ವ ಉಂಟಾಗಿ ನಾವಿಬ್ಬರೂ ಹೋರಾಡಿ ನಾವು ಮರಣವನ್ನು ಹೊಂದಬೇಕೇ ಹೊರತು ಇದನ್ನು ಬಿಟ್ಟು ಯಾರಿಂದಲೂ ಕೂಡ ನಮಗೆ ಮರಣ ಬರಬಾರದು ಅಂಥೇಳಿ ಇಂಥ ವರವನ್ನು ಬ್ರಹ್ಮದೇವನಿಂದ ಪಡ್ಕೊಂಡ್ರು. ಬ್ರಹ್ಮದೇವ ಆಗಲಿ ತಥಾಸ್ತು ಅಂತ ಹೇಳಿದ. ಆವಾಗ ಅವರು ವರ ಪಡ್ಕೊಂಡು ಈ ಇಬ್ಬರು ದೈತ್ಯರು ಏನು ಮಾಡಿದರು ಅಂತಂದರೆ, ಈ ತ್ರಿಲೋಕಗಳನ್ನು ಜಯಿಸಿದರು. ಅವರು ಮರ್ತ್ಯಲೋಕ, ಸ್ವರ್ಗಲೋಕ ಮತ್ತು ಪಾತಾಳ ಲೋಕ, ಎಲ್ಲ ಲೋಕಗಳನ್ನು ಜಯಿಸಿ ಎಲ್ಲ ದೇವತೆಗಳೆಲ್ಲ ಓಡಿಸಿಬಿಟ್ರು. ಅವರು ದೇವತೆಗಳೆಲ್ಲ ಓಡಿ ಹೋದರು. ದೇವತೆಗಳೆಲ್ಲ ಹೋಗಿ ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಕ್ಷ ರಾಕ್ಷಸ ಎಲ್ಲರೂ ಕೂಡ ಸೋತು ಹೋಗಿಬಿಡ್ತಾ ಇದ್ದಾರೆ. ಆ ಮೂರು ಲೋಕಗಳನ್ನು ಅವರು ಜಯಿಸಿಬಿಟ್ರು. ಮತ್ತು ಈ ರೀತಿಯಾಗಿ ಅವರಿಗೆಲ್ಲ ಕಡೆ ಜಯ ಅನ್ನುವಂಥದ್ದು ಪ್ರಾಪ್ತವಾಯಿತು. ಇಂಥ ಸ್ವಭಾವದಿಂದ ಕ್ರೂರರಾಗಿರ್ತಕ್ಕಂಥ ಯಾವ ಒಂದು ದೈತ್ಯರ ಆಡಳಿತವನ್ನು ನೋಡಿ ಇವ್ರ ವಧೆ ಹೆಂಗೆ ಆಗ್ತದೆ ಅಂಥೇಳಿ, ಯಾಕಂದರೆ ಎಲ್ಲ ಇವರು ಋಷಿ ಮುನಿಗಳಿಗೆ ಭಾಳ ಕಾಡ್ತಾಯಿದ್ರು, ಭಾಳ ತೊಂದರೆ ಕೊಡ್ತಾಯಿದ್ರು. ಆವಾಗ ಇವರೆಲ್ಲ ಕೂಡಿಕೊಂಡು ಆ ಪರಮಾತ್ಮ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಆ ಸಮಯದೊಳಗೆ ಯಾವ ಆ ದೇವತೆಗಳ ಸಮೂಹ ಅನ್ನುವಂಥದ್ದು ಪ್ರಾರ್ಥನೆಯನ್ನು ಮಾಡಿದಾಗ, ಅಲ್ಲಿರ್ತಕ್ಕಂಥ ಯಾವ ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ನೋಡು, ಅವರ ಮರಣ ಅನ್ನುವಂಥದ್ದು ಅವರಲ್ಲಿ ಪರಸ್ಪರ ಒಂದು ವಿರೋಧ ಹುಟ್ಟಬೇಕು, ಅವರಲ್ಲಿ ಒಂದು ಯುದ್ಧ ಅನ್ನುವಂಥದ್ದಾಗಬೇಕು, ಬೇರೆ ಯಾರಿಂದಲೂ ಕೂಡ ಅವರಿಗೆ ಮರಣ ಅನ್ನುವಂಥದ್ದಿಲ್ಲ ಅಂಥೇಳಿ ಬ್ರಹ್ಮದೇವ ಈ ರೀತಿಯಾಗಿ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಆವಾಗ ಒಂದು ಕ್ಷಣ ವಿಚಾರ ಮಾಡಿದ. ಅಲ್ಲಿ ಅತ್ಯಂತವಾಗಿರತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ನಾರಿಯ ಶರೀರವನ್ನು ನಿರ್ಮಾಣ ಮಾಡಲಿಕ್ಕೆ ವಿಶ್ವಕರ್ಮನಿಗೆ ಹೇಳ್ತಾ ಇದ್ದಾನೆ. ವಿಶ್ವಕರ್ಮ ಏನು ಮಾಡಿದ, ಈ ಜಗತ್ತಿನ ಎಲ್ಲ ಸುಂದರ ವಸ್ತುಗಳ ಒಂದು ಸಾರವನ್ನು ತೆಗೆದುಕೊಂಡು ಒಂದು ಸ್ತ್ರೀಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಆಕೆಗೆ ತಿಲೋತ್ತಮೆ ಎನ್ನುವಂಥ ನಾಮಕರಣ ಮಾಡ್ತಾನೆ. ಅಂಥ ಆಕರ್ಷಕವಾಗಿರ್ತಕ್ಕಂಥ ವಸ್ತು ಈ ಜಗತ್ತಿನೊಳಗೆ ಮತ್ತೊಂದು ಇದ್ದಿದ್ದಿಲ್ಲ. ಬಹು ಸುಂದರಳಾಗಿದ್ಲು ತಿಲೋತ್ತಮೆ, ಅತ್ಯಂತ ಸುಂದರಳಾಗಿದ್ಲು. ಆಕೆಗೆ ಹೇಳ್ತಾ ಇದ್ದಾನೆ, ಹೋಗು, ಅಲ್ಲಿರ್ತಕ್ಕಂಥ ಯಾವ ಸುಂದ ಮತ್ತು ಉಪಸುಂದರಿಗೆ ಅವರಿಗೆ ಮರಣ ಬರಬೇಕು, ನಿನ್ನ ಸೌಂದರ್ಯವನ್ನು ಕಂಡು ಅವರು ಮೋಹಿತರಾಗಬೇಕು, ಅವರನ್ನು ಸಂಹಾರ ಮಾಡಿ ಬಾ ಅಂಥೇಳಿ ತಿಲೋತ್ತಮೆಗೆ ಹೇಳ್ತಾ ಇದ್ದಾನೆ. ಆವಾಗ ತಿಲೋತ್ತಮೆ ಬರ್ತಾ ಇದ್ದಾಳೆ.
ಆ ಇಬ್ಬರೂ ಏನು ಸಹೋದರಿದ್ರಲ್ಲ, ಸುಂದ ಮತ್ತು ಉಪಸುಂದ, ಅವರು ವಿಂಧ್ಯಾಚಲದ ಉಪವನದೊಳಗೆ ವಿಹಾರ ಮಾಡ್ತಾ ಇದ್ದರು. ಅಲ್ಲಿಗೆ ಬರ್ತಾ ಇದ್ದಾಳೆ. ಆಕೆಯನ್ನು ಕಂಡು ಇವರು ಇಬ್ಬರು ಮೋಹಿತರಾಗಿ ಬಿಡ್ತಾ ಇದ್ದಾರೆ. ಎಂಥ ಸುಂದರಳಾಗಿದ್ದಳಲ್ಲ, ಈಕೆಯನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂಥೇಳಿ ಸುಂದ ಉಪಸುಂದ ಅವಳಲ್ಲಿ ಆಸಕ್ತರಾಗಿ ಬಿಡ್ತಾ ಇದ್ದಾರೆ. ಅವಾಗ ಸುಂದ ಹೇಳ್ತಾ ಇದ್ದಾನೆ, ನೋಡು ಆಕೆಯೇ ನನ್ನ ಹೆಂಡತಿ, ಅವಳನ್ನು ನಾನು ಮದುವೆ ಆಗ್ತಾ ಇದ್ದೀನಿ ಅಂತೇಳಿ ಅಂದ. ಉಪಸುಂದ ಅಂತಾನ, ಇಲ್ಲ ನಾನು ಅವಳನ್ನು ಮದುವೆ ಆಗ್ತಾ ಇದ್ದೀನಿ, ಅವಳು ನನ್ನ ಪತ್ನಿ ಅಂಥೇಳಿ ಇಬ್ಬರಲ್ಲಿ ಒಂದು ವೈರತ್ವ ಅನ್ನುವಂಥದ್ದು ಉಂಟಾಗ್ತದೆ. ಅವರಿಬ್ಬರು ಪರಸ್ಪರ ಒಬ್ರಿಗೊಬ್ಬರು ಏನು ಮಾಡ್ತಾರೆ ಅಂತಂದರೆ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡು, ಆ ಸ್ತ್ರೀಯಳ ಒಂದು ತಿಲೋತ್ತಮೆಯ ಸೌಂದರ್ಯಕ್ಕೆ ಮೋಹಿತರಾಗಿರ್ತಕ್ಕಂಥ ಸುಂದ ಉಪಸುಂದರು ಅವರು ಆಕೆಯನ್ನು ಹೇಗಾದರೂ ಮಾಡಿ ಪಡ್ಕೋಬೇಕು ಅಂಥೇಳಿ ಅವ್ರ ಮೊದಲು ಎಂಥ ಸ್ನೇಹ ಇತ್ತು. ಅವರಿಬ್ಬರು ಸಹೋದರರು ಒಬ್ರಿಗೊಬ್ಬರು ಎಷ್ಟು ಪ್ರೇಮ ಮಾಡ್ತಿದ್ರು. ಆ ಒಂದು ಸ್ತ್ರೀಯಳ ರೂಪಕ್ಕೆ ಮೋಹಿತರಾಗಿ ಏನು ಮಾಡಿದರು ಅಂತಂದರೆ ಭಯಾನಕವಾಗಿರ್ತಕ್ಕಂಥ ಒಂದು ಯುದ್ಧ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಗದೆಯನ್ನು ತೆಗೆದುಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಹೊಡೆದಾಡಿದರು. ಅದರ ಆಘಾತದಿಂದ ಏನಾಯಿತು ಅಂತಂದರೆ ಅವರ ಶರೀರ ಅನ್ನುವಂಥದ್ದು ಛಿದ್ರಾಗಿ ಹೋಗಿಬಿಡ್ತು. ಆ ಯುದ್ಧದೊಳಗೆ ಇಬ್ಬರು ಮರಣವನ್ನು ಹೊಂದ್ತಾ ಇದ್ದಾರೆ. ಹೀಗೆ ಒಂದು ತಿಲೋತ್ತಮೆಯ ಸೌಂದರ್ಯಕ್ಕೆ ಮೋಹಿತರಾಗಿ ಇಲ್ಲಿ ಸುಂದ ಮತ್ತು ಉಪಸುಂದ ಅನ್ನುವಂಥ ದೈತ್ಯರು ಈ ರೀತಿ ಪ್ರಾಣವನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಸುಂದರವಾದ ದೃಷ್ಟಾಂತ ಅನ್ನುವಂಥದ್ದು ನಾವು ಪುರಾಣಗಳಲ್ಲಿ ಕೇಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಈ ಯಾವ ಒಂದು ಆಚಾರ್ಯರು ಹೇಳಿದಂತೆ ಆ ಯಾವ ಒಂದು ನಾವು ಭಗವಂತನನ್ನೇ ಮೊರೆ ಹೋಗಬೇಕು ಅಂತ, ನಾವು ಪರಮಾತ್ಮನನ್ನೇ ಕುರಿತು ಧ್ಯಾನ ಮಾಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮವಿಕಾರ ಅನ್ನುವಂಥದ್ದು ಅದು ದೂರ ಆಗ್ತದೆ ಅಂತ. ತುಳಸಿದಾಸರ ಒಂದು ಪೂರ್ವ ಚರಿತ್ರೆಯನ್ನು ನೋಡಿದರೆ ನಮಗೆ ಗುರ್ತಾಗ್ತದೆ. ಅವರು ತಮ್ಮ ಪತ್ನಿಯ ಮೇಲೆ ಎಷ್ಟೊಂದು ಮೋಹಿತರಾಗಿದ್ದರು. ಪತ್ನಿಯನ್ನು ಆಗಲಿ ಒಂದು ಕ್ಷಣವೂ ಕೂಡ ಇರ್ತಿದ್ದಿಲ್ಲ. ಆ ಸುಂದರಳಾಗಿರ್ತಕ್ಕಂಥ ಹೆಂಡತಿಯ ಚಿಂತನೆಯೊಳಗನ ಇರ್ತಿದ್ದರು. ಆಕೆ ಎಲ್ಲಾದರೂ ಹೋದರೆ ಆಕೆ ಜೊತೆಯಲ್ಲೇ ಹೋಗ್ತಾ ಇದ್ದರು. ಸದಾ ಆಕೆ ಹತ್ರನೇ ಇರುತ್ತಿದ್ದರು. ಅತ್ಯಂತ ಮೋಹ. ಇದರಿಂದ ಆಕೆಗೆ ಮನಸ್ಸಿಗೆ ಅನಿಸ್ತಿತ್ತು, ನನ್ನ ಮೇಲೆ ಎಷ್ಟು ಮೋಹಿತರಾಗಿದ್ದಾರಲ್ಲ, ನನ್ನ ಈ ಸೌಂದರ್ಯಕ್ಕೆ ಮರುಳಾಗಿದ್ದಾರಲ್ಲ ಅಂಥೇಳಿ ಆಕೆಗೆ ಅನಿಸ್ತಿತ್ತು. ಇವರಿಗೆ ಯಾವಾಗ ನನ್ನ ಮೇಲಿರ್ತಕ್ಕಂಥ ಮೋಹ ಹೋಗ್ತದೆ, ಭಗವಂತನ ಮೇಲೆ ಇವರಿಗೆ ಯಾವಾಗ ವೈರಾಗ್ಯ, ಭಗವಂತನಲ್ಲಿ ಯಾವಾಗ ಇವರಿಗೆ ಭಕ್ತಿ ಮೂಡ್ತದೆ ಅಂತ ಆಕೆ ಯಾವಾಗಲೂ ಅದನ್ನು ಚಿಂತನೆ ಮಾಡ್ತಾಯಿದ್ರು. ಒಂದು ಸಲ ಏನಾಗಿತ್ತು ಅಂತಂದರೆ ಅವಳ ತವರು ಮನೆಯೊಳಗೆ ತಂದೆಗೆ ಆರಾಮಿದ್ದಿದ್ದಿಲ್ಲ. ಅಲ್ಲಿಂದ ಅವರ ಸಹೋದರ ಕರೀಲಿಕ್ಕೆ ಬರ್ತಾ ಇದ್ದಾನೆ. ಮನೆಯೊಳಗೆ ತಂದೆ ಆರಾಮಿಲ್ಲ, ಹುಷಾರಿಲ್ಲ, ಮಲಗಿದ್ದಾನ, ನೀನು ಬರಬೇಕು ಅಂಥೇಳಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಆ ಸಮಯದಲ್ಲಿ ತುಳಸಿದಾಸರ ಮನೆಯೊಳಗಿದ್ದಿದ್ದಿಲ್ಲ, ಬೇರೆ ಯಾವುದೋ ಒಂದು ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದರು. ಬಂದು ನೋಡ್ತಾ ಇದ್ದಾನೆ, ಪತ್ನಿ ಇಲ್ಲದನ್ನು ನೋಡಿ ಅವರಿಗೆ ಸಮಾಧಾನ ಆಗಲಿಲ್ಲ. ನನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ, ನಾನು ಹೆಂಡತಿಯನ್ನು ಇವತ್ತು ನೋಡಲೇಬೇಕು ಅಂತೇಳಿ ಸಾಯಂಕಾಲ ಆಗ್ಯದ, ಮೋಡ ಮುಸ್ಕ್ಯದ, ಧಾರಾಕಾರವಾಗಿ ಮಳೆ ಸುರ್ಲಿಕ್ಕತ್ತದ, ಹೊಳೆ ತುಂಬಿ ಹರಿತಾ ಇದೆ. ಅವಾಗ ಅಲ್ಲಿ ಹೊಳೆ ದಂಡಿಗೆ ಬರ್ತಾ ಇದ್ದಾರೆ. ಅಯ್ಯೋ ನಾನು ಏನು ಮಾಡಲಿ, ನಾನು ಇವತ್ತು ನನ್ನ ಹೆಂಡತಿಯನ್ನು ನೋಡಲೇಬೇಕು, ನನ್ನ ಹೆಂಡತಿ ನನಗೆ ಹೇಳಾರ್ದೆ ಹೋಗಿದ್ದಾಳ ಅಂಥೇಳಿ ಅಂಥ ಒಂದು ತುಂಬಿ ಹರಿಯುವಂಥ ನದಿಯೊಳಗೆ ಒಂದು ಹೆಣ ತೇಲಿ ಬರಾಕತ್ತಿತ್ತು. ಅದನ್ನು ಆಶ್ರಯ ಮಾಡಿಕೊಂಡು ಹೇಗೋ ಅವ್ರ ಮನಸ್ಸೆಲ್ಲ ಆ ತನ್ನ ಹೆಂಡತಿಯಲ್ಲಿ ಮುಳುಗಿ ಹೋಗಿಬಿಟ್ಟಿತ್ತು. ಅದು ಹೆಣ ಅನ್ನೋದು ಗುರ್ತಾಗಲಿಲ್ಲ. ಅದರ ಸಹಾಯದಿಂದ ಆಚೆ ಕಡೆ ದಂಡಿಗೆ ಹೋದರು. ಹೋಗಿ ರಾತ್ರಿಯಾಗಿತ್ತು. ಆ ಒಂದು ಬಾಗಿಲ ಬಂದ್ ಮಾಡಿದ್ರು. ಆವಾಗ ಕಿಟಕಿ ಹತ್ರ ಹೋದರು. ಹೋದಾಗ ಅಲ್ಲಿ ಒಂದು ಹಾವು ಜೋತು ಬಿದ್ದಿತ್ತು. ಅದನ್ನು ಹಿಡ್ಕೊಂಡು ಮೇಲೆ ಏರಿದರು. ಆವಾಗ ತನ್ನ ಪತ್ನಿಯನ್ನು ಕೂಗಿ ಕರೀತಾ ಇದ್ದಾರೆ. ಆಕೆಗೆ ಎಚ್ಚರ ಆಯಿತು. ಅಲ್ಲ, ನಾಳೆ ನಾನು ಬೆಳಗ್ಗಿನ ಜಾವದಲ್ಲಿ ಹೋಗ್ತಾ ಇದ್ದೆ, ನನ್ನ ಪತಿದೇವ ನನ್ನ ಮೇಲೆ ಇಷ್ಟು ಮೋಹಿತರಾಗಿ ಎಂಥ ಮಧ್ಯರಾತ್ರಿಯೊಳಗೆ ಎಷ್ಟು ಧಾರಾಕಾರಿ ಮಳೆ ಸುರಿತಾ ಇದೆ, ಈ ನನ್ನ ಹತ್ರ ಬಂದಂಥ ಭಾಳ ಸಿಟ್ಟು ಬಂತು.
ಸಿಟ್ಟು ಬಂದು ಬಾಗಲ ತೆಗೆದು, ಅಲ್ಲ ನೀವು ಎಷ್ಟು ನನ್ನ ಶರೀರದ ಮೇಲೆ ಮೋಹ ಇಟ್ಟಿದ್ದೀರಲ್ಲ, ಈ ಶರೀರದೊಳಗೆ ಏನದ ಇದು? ಮಾಂಸದ ವಿಕಾರ ಇದು. ಇಂಥ ವಿಕಾರವುಳ್ಳಂಥ ಇಂಥ ಅಸಹ್ಯವಾಗಿರ್ತಕ್ಕಂಥ ಈ ಶರೀರದ ಮೇಲೆ ಇಟ್ಟಿರುವಷ್ಟು ಪ್ರೀತಿ, ಒಂದು ಮೋಹವನ್ನು, ಪ್ರೀತಿಯನ್ನು ಶ್ರೀರಾಮಚಂದ್ರನಲ್ಲಿ ಇಟ್ಟಿದ್ದರೆ ನಿಮಗೆ ರಾಮನ ದರ್ಶನ ಆಗ್ತಿತ್ತು ಅಂತ ಈ ಮಾತು ಅಂದ ಕೂಡಲೇ ಆವಾಗ ಆ ತುಳಸಿದಾಸರ ಮನಸ್ಸು ಬದಲಾಯಿತು. ನೀನೇ ನನ್ನ ಗುರು ಅಂತ ಹೆಂಡತಿಗೆ ನಮಸ್ಕಾರ ಮಾಡಿದರು. ಇವತ್ತು ನನಗೆ ವಿವೇಕದ ಕಣ್ಣನ್ನು ತೆರೆಸಿಬಿಟ್ಟು ನಾನು ಶ್ರೀರಾಮನನ್ನೇ ಭಜಿಸ್ತೀನಿ ಅಂಥೇಳಿ ವೈರಾಗ್ಯವನ್ನು ತಾಳಿ ತಮ್ಮ ಪತ್ನಿಯನ್ನು ತೊರೆದು ಹೋಗ್ತಾ ಇದ್ದಾರೆ. ಮಹಾನ್ ಸಂತರಾಗ್ತಾ ಇದ್ದಾರೆ. ಆ ಭಗವಂತನಲ್ಲಿ ಭಕ್ತಿ ಅನ್ನುವಂಥದ್ದನ್ನು ಮಾಡಿ, ಶ್ರೀರಾಮನ ಚಿಂತನ ಅನ್ನುವಂಥದ್ದನ್ನು ಮಾಡಿ ರಾಮನ ದರ್ಶನವನ್ನು ಪಡಿತಾ ಇದ್ದಾರ. ಹಿಂಗೆ ತಮ್ಮ ಮನಸ್ಸಿನೊಳಗೆ ಅಂಥ ವೈರಾಗ್ಯ ಅನ್ನುವಂಥದ್ದು ಮೂಡಿ, ಆ ಸ್ತ್ರೀಲಿರ್ತಕ್ಕಂಥ ಯಾವ ಒಂದು ವ್ಯಾಮೋಹ ಅದು ಭಗವಂತನ ಕಡೆಗೆ ತಿರುಗಿತು. ಅವ್ರ ಮನಸ್ಸಿನಲ್ಲಿ ವೈರಾಗ್ಯ ಮೂಡ್ತು. ಈ ಸ್ತ್ರೀ ಶರೀರ ಅನ್ನುವಂಥದ್ದು ಅಸಹ್ಯವಾಗಿರ್ತಕ್ಕಂಥದ್ದು ಅಂತ ಅವರಿಗೆ ಅಲ್ಲಿ ವೈರಾಗ್ಯ ಅನ್ನುವಂಥದ್ದು ಬಂದದ್ರಿಂದ ಅವರು ರಾಮನ ದರ್ಶನವನ್ನು ಪಡ್ಕೊಂಡ್ರು ಅಂತ ಹೆಂಗೆ ಉದಾಹರಣೆ ಬರ್ತದೆ. ಹಂಗೆ ವೇಮನನು ಕೂಡ ಆ ಯಾವ ಸ್ತ್ರೀಯಳ ದಿಗಂಬರ ಶರೀರವನ್ನು ನೋಡಿ ಅವರಿಗೂ ಕೂಡ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಯಿತು. ಅವರ ಅತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೂಗುತಿಯನ್ನು ಕೊಡುವಾಗ, ನಿನ್ನ ದಿಗಂಬರ ಶರೀರವನ್ನು ತೋರಿಸಿದರೆ ಈ ಮೂಗುತಿಯನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಆ ವೇಷಾಸ್ತ್ರೀಗೆ ಹೇಳಿದಾಗ, ಆಗಲಿ ಅಂಥೇಳಿ ತನ್ನ ದಿಗಂಬರ ಶರೀರವನ್ನು ತೋರಿಸಿದಾಗ ಆ ಶರೀರವನ್ನು ನೋಡಿ, ಇದು ಅತ್ಯಂತ ಅಸಹ್ಯವಾಗಿರ್ತಕ್ಕಂಥದ್ದು, ಅಶುಚಿಯಾಗಿರ್ತಕ್ಕಂಥದ್ದು, ಇಂಥ ಮಾಂಸಮಯವಾದ ಶರೀರಕ್ಕೆ ನಾನು ಮೋಹಿತನಾಗಿದ್ದೀನಲ್ಲ ಅಂಥೇಳಿ ವೇಮನರು ಕೂಡ ವೈರಾಗ್ಯವನ್ನು ತಾಳಿ ಮಹಾನ್ ಜ್ಞಾನಿಗಳಾಗ್ತಾ ಇದ್ದಾರೆ. ಹಿಂಗೆ ನಾವು ಪುನಃ ಆ ಒಂದು ಸ್ತ್ರೀಯ ಶರೀರವನ್ನು ನೋಡಿ, ನಾರಿ ಸ್ತನಭರ ನಾಭಿ ದೇಶಂ, ಆ ಯಾವ ಒಂದು ಹೃಷ್ಟಪುಷ್ಟವಾಗಿರ್ತಕ್ಕಂಥ ಯಾವ ಸ್ತನಗಳನ್ನು, ಕಟಿ ಪ್ರದೇಶ ಅನ್ನುವಂಥದ್ದನ್ನು ನೋಡಿ, ಇದೆಲ್ಲವೂ ಮಾಂಸ ಮಜ್ಜೆಗಳ ಒಂದು ಸಮೂಹ ಅನ್ನುವಂಥದ್ದು, ಮಾಂಸದ ವಿಕಾರ ಅನ್ನುವಂಥದ್ದು. ಇದರೊಳಗೆ ಮೇಲೆ ಮಾತ್ರ ಒಂದು ಭಗವಂತ ಚರ್ಮದ ಹೊದಿಕೆಯನ್ನು ಮಾಡಿ ಇದನ್ನು ಸುಂದರ ಮಾಡಿದಾನ, ಆದರೆ ಒಳಗೆ ವಿಚಾರ ಮಾಡಿ ನೋಡಿದರೆ ಇದು ಅತ್ಯಂತ ಅಸಹ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಹಿಂಗೆ ನಾವು ಪುನಃ ವಿಚಾರ ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ಆ ವೈರಾಗ್ಯ ಅನ್ನುವಂಥದ್ದು ಮೂಡ್ತದೆ. ನಮ್ಮ ಮನಸ್ಸನ್ನುವಂಥದ್ದು ಭಗವಂತನತ್ತ ಬರ್ತದೆ ಅಂಥೇಳಿ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಸುರೆಗೂಡಿದಲ್ಲದೆ ಮರುಳೆನಿಸದು, ವಧು ಸುರೆ ನೋಡಿ ನುಡಿಸಿ ನೆನೆವರನು ಪಿರಿದು ವಿಕಳತೆಗೊಳುಪುದರಿಂದ ಎಂದು ವರಿಸದಾತನೇ ಮುಕ್ತಿರತನಕ್ಕೂ ಅಂತ ಶ್ರೀಮನ್ನಿಜುಣಸುಳವರು ಕೂಡ ಉಪದೇಶ ಮಾಡಿಕೊಂಡು ಬಂದಾರ. ಅದಕ್ಕೆ ಹೆಂಗೆ ಸೆರೆ ಕುಡಿದಂಥ ವ್ಯಕ್ತಿಗೆ ಅವನಿಗೆ ಒಂದು ಈ ಎಲ್ಲ ಮರ್ತು ಬಿಡ್ತಾನೆ. ಸೆರೆ ಕುಡ್ದ ಅಂತಂದ್ರೆ ಅವನಿಗೆ ಹೊರಗಿನ ಪ್ರಪಂಚವನ್ನೇ ಮರಿತಾ ಇದ್ದಾನೆ, ದೇಹವನ್ನೇ ಮರಿತಾ ಇದ್ದಾನೆ, ಉನ್ಮತ್ತನಾಗ್ತಾ ಇದ್ದಾನೆ, ಅದು ಕುಡ್ದಾಗ ಮಾತ್ರ. ಹಾಗೆ ಇಲ್ಲಿ ವಧು ಸುರೆ ನೋಡಿ ನುಡಿಸಿ ನೆನೆಯವರನು ಪಿರಿದು ವಿಕಳತೆಗೊಳುವುದರಿಂದ ಎಂದು ಅರಸಿದಾತನೇ ಮುಕ್ತಿ ತರನಕ್ಕೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಈ ರೀತಿಯಾಗಿ ಯಾವ ಸ್ತ್ರೀಯ ಮೇಲಿರ್ತಕ್ಕಂಥ ಮೋಹ ಅನ್ನುವಂಥದ್ದನ್ನು ಇಲ್ಲಿ ತ್ಯಾಗ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನೇ ಬಹು ಸುಂದರವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿಜವಾಗಿ ಸೂರ ಯಾರು, ಧೀರ ಯಾರು ಅಂತಂದರೆ ಸೂರಾನ್ ಮಹಾಸೂರ ತಮೋಸ್ತಿಕೋವಾ, ಸೂರರಿಗಿಂತಲೂ ಅತಿ ಸೂರ. ಸೂರರಲ್ಲೇ ಯಾರಪ್ಪ ನಿಜವಾದ ಸೂರರು ಅಂತಂದರೆ ಮನೋಜಬಾಣೈರ್ ವ್ಯತಿತೋಹನ ಯಸ್ತು ಅಂತ ಹೇಳ್ತಾರೆ. ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಒಂದು ಕಡೆ ಹೇಳ್ಕೊಂಡು ಬಂದರು, ಮನೋಜಬಾಣೈರ್, ಮನೋಜ ಅಂತಂದರೆ ಮನ್ಮಥನ ಬಾಣಗಳಿಂದ ಯಾರು ದುಃಖಿತರಾಗುವುದಿಲ್ಲವೋ, ವಿಕಾರವನ್ನು ಹೊಂದುವಂಥವರಾಗುವುದಿಲ್ಲವೋ ಅವನಿಗೇ ಧೀರ ಅಂತ ಕರಿಬೇಕು ಅಂತ ಹೇಳಿದರು. ಅದಕ್ಕೆ ವೀರವಾಗುವುದು ಕಂತು ವಿಜಯ ಅಂತ ಹೇಳಿದರು. ನಿಜಮುಸುಳವರು ಹೇಳ್ತಾರೆ, ನಿಜವಾದ ಧೀರ್ತನ ಯಾವುದಪ್ಪ ಅಂತಂದರೆ ನಾವಲ್ಲಿ ದೋಷ ದರ್ಶನವನ್ನು ಮಾಡುವಂಥದ್ದು.
ನಮ್ಮ ಮನಸ್ಸನ್ನುವಂಥದ್ದು ಜಯಿಸುವಂಥದ್ದು, ಮನ್ಮಥನನ್ನು ಜಯಿಸುವಂಥದ್ದೇನಾದ ಇದೇ ನಿಜವಾದ ಧೀರತನ, ಶೂರತನ ಅಂಥೇಳಿ ಬಹು ಸುಂದರವಾಗಿ ಹೇಳ್ಕೊಂಡು ಬಂದಾರ. ಅಂಥ ಒಂದು ವಿರಕ್ತಿ ಎನ್ನುವಂಥದ್ದನ್ನು ನಾವೆಲ್ಲರೂ ಸಾಧಿಸೋಣ ಅಂತ ಹೇಳ್ತಾ, ಓಂ ತತ್ಸತ್.